ಕಾಂಗ್ರೆಸ್ನಲ್ಲಿ ಈಗ ಶಿಸ್ತಿನ ಸಂಘರ್ಷ ಮತ್ತೆ ಸುದ್ದಿ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಶೀಘ್ರದಲ್ಲೇ ಮತ್ತೊಂದು ತಲೆದಂಡ ಆಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಈಗ ಭುಗಿಲೇಳ್ತಾ ಇದೆ. ಎಸ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ವಿರುದ್ಧ ಈಗ ಹೈಕಮಾಂಡ್ ಗರಂ ಆಗಿರುವಂತದ್ದು. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಎಐಸಿಸಿ ಖಡಕ್ ಸೂಚನೆಯನ್ನ ಕೂಡ ನೀಡಿದೆ. ಎಐಸಿಸಿ ಸೂಚನೆಯನ್ನ ನೀಡಿದ್ರೂ ಕೂಡ ಇದುವರೆಗೂ ರಾಜೀನಾಮೆಯನ್ನ ನಜೀರ್ ನೀಡಿಲ್ಲ. ಒಂದ್ ಕಡೆ ದಾವಣಗೆರೆ ದಕ್ಷಿಣ ಮಹಾಯುದ್ಧ ಸುದ್ದಿ ಆಗ್ತಾ ಇದ್ರೆ, ಈಗ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಶೀಘ್ರದಲ್ಲೇ ಕಾಂಗ್ರೆಸ್ನಿಂದ ಮತ್ತೊಂದು ಉಚ್ಚಾಟನೆ ಆಗುತ್ತಾ? ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಈಗ ರಾಜೀನಾಮೆ ನೀಡಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. ಎಐಸಿಸಿ ಸೂಚನೆ ನೀಡಿದ್ರೂ ಕೂಡ ಇದುವರೆಗೂ ರಾಜೀನಾಮೆ ನೀಡಿಲ್ಲ. ಎಐಸಿಸಿ ಸೂಚನೆ ನೀಡಿ 2 ದಿನ ಕಳೆದ್ರೂ ಕೂಡ ಕ್ಯಾರೆ ಅಂತಿಲ್ಲ ನಜೀರ್ ಅಹ್ಮದ್. ಇನ್ನು ರಾಜೀನಾಮೆ ನೀಡದೇ ಇದ್ರೆ ವಜಾಗೊಳಿಸಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಹೈಕಮಾಂಡ್ ನೀಡಿರುವಂತದ್ದು. ಹಾಗಾಗಿ ಈಗ ಉಚ್ಚಾಟನೆ ಆಗುತ್ತಾ? ಉಚ್ಚಾಟನೆಗೆ ಅವರು ಒಪ್ಕೊಂಡಿಲ್ಲ ಅಂದ್ರೆ ಅವರನ್ನ ವಜಾಗೊಳಿಸಲಾಗುತ್ತೆ. ಇದು ಖಡಕ್ ಎಚ್ಚರಿಕೆ, ಸೂಚನೆ, ಆದೇಶ ಹೈಕಮಾಂಡ್ ನೀಡಿರುವಂತದ್ದು. ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಶಿಸ್ತನ್ನ, ನಮ್ಮ ಪಕ್ಷದ ಶಿಸ್ತನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಡಿಸಿಎಂ ಹೇಳ್ಕೊಂಡು ಬರ್ತಾ ಇರುವಂತದ್ದು ಶಾಸಕರುಗಳಿಗೆ. ಈಗ ಚಿಕ್ಕಮಗಳೂರಿನಿಂದ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಆಗಿದ್ದಾರೆ. ಸರ್ಕಾರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಆಗಮನದ ಹಿನ್ನೆಲೆ ನಜೀರ್ ಅಹ್ಮದ್ಗೂ ಕೂಡ ಬರುವಂತ ಸಾಧ್ಯತೆ ಇದೆ. ನಜೀರ್ ಅಹ್ಮದ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಇನ್ನು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ. ನಜೀರ್ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡೇ ಸೂಚನೆ ನೀಡಿರುವಂತದ್ದು. ಈಗ ಅವರನ್ನ ಕರೆಸಿ ರಾಜೀನಾಮೆಯನ್ನ ನೀಡುವಂತೆ ಈಗ ತಯಾರಿಯನ್ನೇನಾದ್ರೂ ನಡೆಸ್ಕೊಂಡಿದ್ದಾರಾ? ರಾಜೀನಾಮೆ ಪಡಿತಾರಾ ಸಿಎಂ? ಹಾಗಿದ್ರೆ ರಾಜೀನಾಮೆಯನ್ನ ನೀಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ನಜೀರ್ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ಸೂಚಿಸಿದೆ ಈಗಾಗಲೇ. ಸಿಎಂ ಚಿಕ್ಕಮಗಳೂರಿಂದ ಬರ್ತಾ ಇದ್ದಾರೆ ತಮ್ಮ ಸರ್ಕಾರಿ ನಿವಾಸದಲ್ಲಿ. ನಜೀರ್ ಕೂಡ ಅಲ್ಲಿಗೆ ಬಂದು ಏನು ನಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಅಂತ ಈಗ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ಏನ್ ಆದೇಶವನ್ನ ನೀಡಿದೆ ರಾಜೀನಾಮೆ ನೀಡಬೇಕು ಅಂತ, ಅದನ್ನ ಪಾಲಿಸಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಪಕ್ಷವೇ ತೆಗೆದು ಹಾಕುತ್ತೆ ಇವರನ್ನ.